ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೇನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಬಂದುಬಿಟ್ಟು ತುಂಬ ಡ್ಯಾನ್ಸ್ ಮಾಡ್ತಾ ಇದ್ದ, ಅದು ಎಂಡಿಂಗ್ ಕ್ಲಿಪ್ಪಿಂಗ್ನ ನಾನು ಸ್ವಲ್ಪ ಸ್ಟಾರ್ಟಿಂಗ್ ಹಾಕಿದ್ದೀನಿ. ಬೇರೆ ಥರ ಇದೆ, ಆದರೆ ವಿಡಿಯೋದಲ್ಲೇ ಬೇರೆ ಥರ ಕಲರ್ ಬರ್ತಾ ಇದೆ. ಸೋರೆಕಾಯಿ ಮತ್ತು ಮೊಸರು ಹಾಕಿ ಮಾಡಿರೋ ಅಂಥ ಹಸಿ ಅಂತಾರೆ ಕೆಲವೊಬ್ಬರು ಮೊಸರು ಸಾರು ಆ ಥರ ಎಲ್ಲ ಹೇಳ್ತಾರೆ. ನಿಮ್ಮ ಕಡೆ ಯಾವ ಥರ ಕರೀತಾರೆ ಅಂತ, ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಈ ಥರ ಮಾಡಿದ್ದೀನಿ. ಇದು ನಮ್ಮ ಮನೆಯವರಿಗಂದರೆ ತುಂಬಾ ಇಷ್ಟ, ಎಷ್ಟಿದ್ರೂ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಇದು. ಬೇಸಿಗೆಗೆಲ್ಲ ಜಾಸ್ತಿ ಬಿಸಿಲಿದ್ದಾಗೆಲ್ಲ ಈ ಥರ ಸಾಂಬಾರು ಮಾಡ್ಕೊಂಡ್ರೆ, ಅಂದರೆ ಯಾವುದೇ ಥರದ ಮಸಾಲೆ ಹಾಕಿರಲ್ವಲ್ಲ, ಹಂಗಾಗಿ ತುಂಬಾ ಟೇಸ್ಟ್ ಇರುತ್ತೆ. ಮತ್ತು ಮೊಸರು ಅಂದರೆ ಇದು ಸೋರೆಕಾಯಿ ಸ್ವಲ್ಪ ತಂಪು, ಈ ಥರ ಎಲ್ಲ ಮಿಕ್ಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮಾಡಿಸ್ಕೊಂಡು ತಿಂತಾರೆ ನಮ್ಮ ಮನೆಯವರು. ನೋಡಿ ಯಾವ ಥರ ಇದೆ ಅಂತ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಆಲ್ಮೋಸ್ಟ್ 80% ಜನಗಳಿಗೆ ಇಷ್ಟ ಆಗುತ್ತೆ. ಕೆಲವೊಬ್ರಿಗೆ ಎಲ್ಲೋ ಮೊಸರು ತುಪ್ಪ ತಿಂದೇ ಇರೋರಿಗೆ ಮಾತ್ರ ಒಂಚೂರು ಅಷ್ಟಕ್ಕಷ್ಟೇ. ನಮ್ಮ ಹಳ್ಳಿ ಕಡೆ ಅಂತೂ ತುಂಬಾ ಮಾಡ್ತಾರೆ ಇದನ್ನು. ಸಾಂಬಾರೆಲ್ಲ ಆಗಿದೆ, ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಒಂದು ಕಡೆ ಏನು ಕರ್ಬೂಜ ಹಣ್ಣು, ಬನಸ್ಪತ್ರೆ ಅಂತಾರೆ, ಕೆಲವೊಬ್ಬರು ಕರ್ಬೂಜ ಹಣ್ಣು ಅಂತಾರೆ. ಅದಕ್ಕೆ ಗ್ರೈಂಡರ್ ಮಾಡಲಿಕ್ಕೆ ಸ್ವಲ್ಪ, ಅಂದರೆ ಇದು 2 ಏಲಕ್ಕಿ, ಜೋನಿ ಬೆಲ್ಲನ ಹಾಕಿದ್ದೀನಿ. ಅಂದರೆ ಇದು ಆಲೆಮನೆ ಬೆಲ್ಲ ಅಂತ ಕರೀತಾರೆ, ಪ್ಯೂರ್ ಬೆಲ್ಲ. ಕೆಲವೊಬ್ಬರು ಜೋನಿ ಬೆಲ್ಲ ಅಂತಾರೆ, ಆಲೆಮನೆ ಬೆಲ್ಲ. ನಮ್ಮ ಕಡೆ ಎಲ್ಲ ಆಲೆಮನೆ ಬೆಲ್ಲ ಅಂತಾರೆ, ಕೆಲವೊಬ್ಬರು ಜೋನಿ ಬೆಲ್ಲ ಅಂತಲೂ ಕರೀತಾರೆ. ಇದನ್ನು ಜ್ಯೂಸ್ ಮಾಡಿ ಕೊಡಬೇಕು. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಮಗುಗೆ ಸ್ನಾನ ಮಾಡು ಅಂದರೆ ಕಿತಾಪತಿ ನನ್ನ ಮಗ ಇಲ್ಲ ನನಗೆ ಮಾಡಲ್ಲ. ಬೆಳಿಗ್ಗೆ ಬಿದ್ದು ಕಾಲೆಲ್ಲ ತರಿಸ್ಕೊಂಡಿದ್ದಾನೆ, ಹಾಗಾಗಿ ಉರಿಯುತ್ತೆ, ನಾನು ಸ್ನಾನ ಮಾಡಲ್ಲ ಅಂತ ಸತಾಯಿಸ್ತಿದ್ದಾನೆ. ಇವಾಗ ಕರ್ಕೊಂಡೋಗಿ ಅವನಿಗೂ ಸ್ನಾನ ಮಾಡಿಸ್ಬೇಕು. ಏನದು ಆ ಸ್ಪೈಡರ್ ಮ್ಯಾನ್ ಹಿಂದ್ಗಡೆ ಎಲ್ಲ ದಾರ ತೆಗೆದು ಅದಕ್ಕೆ ಆಪ್ರೇಷನ್ ಮಾಡ್ತಿದ್ದಾನೆ ನನ್ನ ಮಗ. ಮತ್ತೆ ವಾಪಸ್ ಬರ್ತಾನೆ, ಅಮ್ಮ ಇದು ಹಾಕ್ಕೊಡು, ಇದು ಕ್ಲೀನ್ ಮಾಡಿಕೊಡು, ನನಗೆ ಸರಿ ಮಾಡಿಕೊಡು ಅಂತ. ಅದೇನು ಜಿಪ್ಪಿಲ್ಲ, ಅದು ಥ್ರೆಡ್ಡಲ್ಲಿ ಹೊಲಿಗೆ ಹಾಕಿದ್ದಾರೆ, ಹಾಗಾಗಿ ಅದನ್ನು ಹಾಕೋಕ್ಕೆ ಬರಲ್ಲ. ಮತ್ತು ನಾವು ಅದನ್ನೇ ಹಾಗೆ ಅಂದರೆ ಹೊಲಿಗೆ ಥರ ನಾವು ಕೈಯಲ್ಲೇ ಹಾಕಬೇಕು, ಆವಾಗ ಸರಿಯಾಗುತ್ತೆ. ಅದನ್ನು ಫುಲ್ಲು ಚೂರು ಓಪನ್ ಮಾಡಿ ಅದರಲ್ಲಿರೋದು ಏನು ಅದು ಕಾಟನ್ ಥರ ಅದನ್ನೆಲ್ಲ ತೆಗಿತಿದ್ದಾನೆ. ಅವನಿಗೇನು ಕೊಡಿಸಿದ್ರೂ 1 ವೀಕ್ ಇಲ್ಲ 15 ಡೇಸ್ ಅಷ್ಟೇ. ಅದು ಜಾಸ್ತಿ ಆಗುತ್ತೆ. ಕೆಲವೊಂದು ವಸ್ತುಗಳನ್ನ ಮಾತ್ರ 15 ಡೇಸ್ 1 ವೀಕ್ ಇಟ್ಕೊಳೋದು. ಇಲ್ಲ ಅಂದರೆ 1 ದಿನಕ್ಕೆ 2 ದಿನಕ್ಕೆಲ್ಲ ಅದ್ರ ಕತೆ ಮುಗಿ. ಪಾಪ ಅವರು ಏನಾದರೂ ಬಾಯಿ ಏನಾದರೂ ಇದ್ಬಿಟ್ರೆ, ಅದಕ್ಕೇನಾದರೂ ಜೀವ ಇದ್ದಿದ್ರೆ ಅದು ಜೀವನ ಕಳ್ಕೊಳೋದೇನೋ ಅಷ್ಟು ಹಿಂಸೆ ಮಾಡ್ತಾರೆ. ಪಾಪ ಅಲ್ಲ ಅದು. ಅಲ್ಲಿ ನೋಡಿ ಯಾವ್ಯಾವ ಆ್ಯಂಗಲಲ್ಲಿ ಇದು ಮಾಡ್ತಾನೆ ಅಂತ. ಮಗ ಪುಷ್ಪ 2 ಫಿಲಮ್ ಬಂದಾಗಿಂದ ಬರೀ ಅದ್ರ ಥರನೇ ಮಾಡ್ತಿದ್ದಾನೆ. ಡ್ಯಾನ್ಸು ಅದೇ ಥರ ಮಾಡ್ತಾನೆ, ಆ್ಯಕ್ಷನು ಅದೇ ಥರ ಮಾಡ್ತಾನೆ. ಫುಲ್ಲು ಅದರಲ್ಲಿ ಮುಳುಗೋಗ್ಬಿಟ್ಟಿದ್ದಾನೆ ನನ್ನ ಮಗ.
ಏನದು? ಸ್ಪೈಡರ್ ಮ್ಯಾನಾ? ಹೆಂಗಾರೋದದು ಸ್ಪೈಡರ್ ಮ್ಯಾನ್? ಹೆಂಗೆ ಹೆಂಗೆ? ಹೌದಾ? ನಮ್ಮ ಮನೆಯವರು ಮನೇಲಿದ್ದರು ಅಂದರೆ ಅವನಿಗೆ ಕ್ರಿಕೆಟು ಈ ಥರ ಬಾಲ್ ಹಾಕ್ತಾನೆ ಅಂದರೆ ಕ್ರಿಕೆಟ್ ಆಡಿಸ್ತಾರೆ. ಅವನು ಬಿಡೋದೇ ಇಲ್ಲ. ನಮ್ಮ ಮನೆಯವ್ರು ಮನೇಲಿದ್ದುಬಿಟ್ರು ಅಂದರೆ ಪಾಪ ಕ್ರಿಕೆಟ್ ಆಡೋಣ, ಬಾಲ್ ಹಾಕಿ ಪಾಪ ಅಂತ ಬಿಡೋದೇ ಇಲ್ಲ. ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಕೊಡೋಲ್ಲ, ಅಷ್ಟು ಆಟಾಡಿಸ್ತಾನೆ. ಅವರಿಗೂ ಅದೇ ಖುಷಿ. ವಾರದಲ್ಲಿ ಸಂಡೇ ಒಂದಿನ ಮನೇಲಿ ಇರ್ತಾರಲ್ವ, ಹಾಗಾಗಿ ಆಟಾಡಿಸ್ತೀನಿ ಬಿಡು ಅಂತ ಹೇಳಿ ಆಟಾಡಿಸ್ತಾರೆ. ಅವನಿಗಂತೂ ನಾನು ಆಟಾಡಿಸ್ತೀನಿ ಅಂದರೆ ಬೇಡ ಅಂತಾನೆ. ಅವ್ರ ಪಪ್ಪ ಬಂದು ಆಟಾಡಿಸ್ತೀನಿ ಅಂದರೆ ಓಡಿ ಬರ್ತಾನೆ. ಇವರಿಬ್ಬರು ಕ್ರಿಕೆಟ್ ಆಡ್ತಾಯಿದ್ರು. ಅಷ್ಟರಲ್ಲಿ ನಾನು ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೆ. ಅವರಿಬ್ಬರು ಹೊರಗಡೆ ಬಂದರು. ಆಮೇಲೆ ನಮ್ಮ ಮನೆಯವರು ಹಂಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ದ. ಅದಕ್ಕೆ ನಾನು ಹಾಡು ಹಾಕ್ಕೊಟ್ರಿ ಮಾಡ್ತಾನೆ ಅಂತ ಹೇಳಿದೆ. ಅದಕ್ಕೆ ಹಾಡು ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ. ಪುಷ್ಪ 2ದು ಮತ್ತು ಆಮೇಲೆ ಶಿವನಿನ ಆಟ ಬಲ್ಲರು ಯಾರು ಅಂತ ಒಂದು ಹಾಡಿದೆಯಲ್ಲ, ಧ್ರುವ ಸರ್ಜಾ ಅವ್ರದ್ದು ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾನೆ. ನಾನು ಆ ಕಡೆಯಿಂದ ಈ ಕಡೆ ವಾಕ್ ಮಾಡ್ತಾಯಿದ್ದೆ. ತಿಂಡಿ ಸ್ವಲ್ಪ ಜಾಸ್ತಿ ಆಗಿತ್ತು, ಸಂಡೇ ಅಲ್ವಾ, ಅದಕ್ಕೆ ನಾನು ಒಬ್ಬಳೇ ಇದ್ದೆ ಅಂತ ಅವರು ಬಂದು ಕೂತ್ಕೊಂಡ್ರು. ಇದು ವೀಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಹಾಗಾಗಿ ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇರೋದು ಆ ಥರ ಕಾಣಿಸ್ತಿದೆ. ಅಲ್ಲಿ ನೋಡಿ ಪುಷ್ಪ 2ದು ಸಾಂಗ್ ಹಾಕಿಸ್ಕೊಂಡು ಅವ್ರ ಥರನೇ ಕೈ ಆ್ಯಕ್ಷನ್ ಮಾಡೋದು ಆ ಥರ ಎಲ್ಲ ಕಿತಾಪತಿ ಮಾಡ್ತಿದ್ದಾನೆ. ಅಲ್ಲಿ ಹತ್ತೋದು, ಇಲ್ಲಿ ಇಳಿಯೋದು, ಬರೀ ಹಾಡು ಹಾಕ್ಕೊಟ್ಬಿಟ್ರೆ ಬರೀ ಇದೆ. ಅವನಿಗಂತೂ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ. ಡ್ಯಾನ್ಸ್ ಮಾಡಿ ಅವನು ಸೆಲೆಕ್ಟೆಡ್ ಹಾಡುಗಳನ್ನ ಅವನು ಹಾಕ್ಕೊತಾನೆ. ಅವ್ರ ಪಪ್ಪನ ಹತ್ರ ಹೋಗಿ ಮೊಬೈಲ್ ನೋಡಿಬಿಟ್ಟು ಅಲ್ಲಿ ಲೀಸ್ಟಲ್ಲಿ ಇರುತ್ತಲ್ವ, ಅವನಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ನೋಡಿ ಅಂದರೆ ಚೆನ್ನಾಗಿ ಮಾಡ್ತಾನೆ ಡ್ಯಾನ್ಸಿಂಗ್ ಸ್ವಲ್ಪ ಇಂಟ್ರೆಸ್ಟ್ ಇದೆ ಅವನಿಗೂ. ಮತ್ತು ಸಿಂಗಿಂಗು ಅಷ್ಟೇ ತುಂಬಾ ಇದು ಮಾಡ್ತಾನೆ. ಹಾಗಾಗಿ ನಾವು ಮಾತಾಡ್ತಾ ಇದ್ವಿ. ನಮ್ಮ ಪಕ್ಕದ ಮನೆ ಅಂದರೆ ನನ್ನ ಫ್ರೆಂಡು ಮತ್ತು ಅವ್ರ ಯಜಮಾನ್ರು ಬಂದು ಹೊರಗಡೆ ಕೂತ್ಕೊಂಡಿದ್ರು. ಅಷ್ಟರಲ್ಲಿ ಪಕ್ಕದ ಮನೆ ಅಂದರೆ ನನ್ನ ಮಗ ಇದ್ದಾನಲ್ಲ, ಅವನ ಫ್ರೆಂಡು ಇವನು ಬಂದು ಆರುಷ್ ಆಟಾಡೋಣ ಅಂತ ಇವರಿಬ್ಬರಿಗೂ ಜೊತೆಗೆ ಸೇರಿಸ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಇಬ್ಬರು ಕಿತ್ತಾಡ್ತಾರೆ. ಹಾಗಾಗಿ ಇವನು ನಮ್ಮ ಪಾಪು ಅವನಿಗೆ ಕಚ್ಬಿಟ್ಟಿದ್ದ. ಹಾಗಾಗಿ ಅವನಿಗೆ ಜೊತೇಲಿ ಸೇರ್ಸೋದು ಸ್ವಲ್ಪ ಭಯ ಆಗುತ್ತೆ ಅಂತ ಇಬ್ಬರಿಗೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಯಿದ್ದೀವಿ. ಇವನು ಇಲ್ಲಿಂದ ಆರುಷ್ ಬಾ, ನಾನು ಡ್ಯಾನ್ಸ್ ಮಾಡ್ತೀನಿ, ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾನೆ. ಅವನು ಬಂದುಬಿಟ್ಟು ಇಲ್ಲ ನಾನು ಬರಲ್ಲ ಅಂತಿದ್ದಾನೆ. ಅಷ್ಟೆಲ್ಲ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋದರು ಅವನನ್ನು. ನನ್ನ ಮಗ ಮತ್ತೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡ. ಅವನದು ವಿಚಿತ್ರ ಡ್ಯಾನ್ಸ್ ನೋಡಿ ಸಖತ್ತು ನಗು ಬಂತು. ಹೆಂಗೆಂಗೋ ಮಾಡ್ತಾಯಿದ್ದ. ಒಟ್ಟು ಎಲ್ಲರೂ ಸೇರ್ಕೊಂಡಿದ್ವಲ್ಲ, ತುಂಬಾ ಅಂದರೆ ಅವನಿಗೆ ಎಲ್ಲರೂ ಸೇರ್ಕೊಬಿಟ್ರೆ ಅವನಿಗೇನು ಒಂಥರ ಖುಷಿ ಆಗುತ್ತೆ. ಹಾಗಾಗಿ ಆಟಾಡಲಿ ಬಿಡು, ಸ್ವಲ್ಪ ಡೈಜೆಷನ್ ಆಗುತ್ತೆ ಊಟ ಮಾಡಿರೋದು ಅಂತ ಸುಮ್ಮನೆ ಆಗಿರ್ತೀವಿ ನಾವು. ನೋಡಿ ಹೆಂಗೆ ಆ್ಯಕ್ಷನ್ ಮಾಡ್ತಾನೆ ಅಂತ. ಅವನು ನಮ್ಮ ಮನೆಯವರಿದ್ದರೆ ಮಾತ್ರ ಮಾತು ಕೇಳ್ತಾನೆ. ನನ್ನಿಂದ ಅಂತೂ 1% ಕೂಡ ಮಾತು ಕೇಳಲ್ಲ. ಅವ್ರ ಅಪ್ಪ ಇದ್ದರು ಅಂದರೆ ಏನು ಕ್ಯಾತೆ ಮಾಡಲ್ಲ. ಸುಮ್ಮನೆ ಅವ್ನ ಪಡಿಗೆ ಅವ್ನು ಆಟಾಡ್ಕೊಂಡು ಸುಮ್ಮನೆ ಇರ್ತಾನೆ. ಸ್ವಲ್ಪ ಹೆದರುತ್ತಾನೆ. ನನ್ನಿಂದ ಅಂತೂ ಕ್ಯಾರೆ ಅನ್ನಲ್ಲ. ನನಗಂತೂ ಹೆದರೋದು ಇಲ್ಲ ಅವನು. ನನಗೆ ಹೊಡೆದು ಹೋಗ್ತಾನೆ. ಅವರಪ್ಪ ಇದ್ದರು ಅಂದರೆ ಹೆದರುತ್ತಾನೆ. ಇಲ್ಲಿ ನೋಡಿ ಅವ್ರ ಅಪ್ಪನ ಹತ್ರ ಮುಂದೆ ಹೋಗಿ ಹೆಂಗೆ ಮಾಡ್ತಾನೆ ಅಂತ. ನನಗೆ ಡ್ಯಾನ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ.
ಎಲ್ಲೇ ಹಾಡು ಬಂದ್ರೂ ಹಾಗೆ ಡ್ಯಾನ್ಸ್ ಮಾಡ್ತಾನೆ. ಅಂದರೆ ನಮ್ಮ ಅಕ್ಕನ ಮಕ್ಕಳಿಗೂ ತುಂಬಾ ಡ್ಯಾನ್ಸಿಂದ ಇಂಟ್ರೆಸ್ಟ್ ಇದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.